ಯಾಕಮ್ಮ ಏನಾಯ್ತು? ಇದನ್ನ ಯಾರಾದ್ರೂ ಸ್ಟೆಪ್ಸ್ ಅಂತಾರ? ಸ್ಟೆಪ್ಸ್ ಅಲ್ಲ, ಬರೀ ರಿಹರ್ಸಲ್ ಇದು. ಐ ಡೋಂಟ್ ಕೇರ್ ಚಿರಾಗ್, ನನ್ಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ, ಈ ಚೆನ್ನಾಗೂ ಕಾಣಿಸ್ತಿಲ್ಲ. ಅಲ್ಲ ದಿಶಾ, ವಿಡಿಯೋ ಶೂಟ್ ಮಾಡಬೇಕು ಅನ್ನೋ ಐಡಿಯಾ ನಿಂದೆ ತಾನೇ. ಈಗ ಅವರು ಶೋಗೆ ರಿಹರ್ಸ್ ಮಾಡ್ತಿದ್ದಾರೆ, ಅದ್ರಲ್ಲೇನು ತಪ್ಪು? ಐ ನೋ ಸೌಂದರ್ಯ, ಐಡಿಯಾ ನಂದೇ ಇತ್ತು, ಬಟ್ ನಂಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ. ಅಲ್ಲ ದಿಶಾ, ಏನು ತಪ್ಪು ಕಾಣ್ತಿದೆ ಅಂತ ಕೇಳಿದ್ಮೇಲೆ ಅದು ಏನು ಅಂತ ಹೇಳೋದು ಬಿಟ್ಟು ಐ ಆಮ್ ನಾಟ್ ಓಕೆ ವಿತ್ ದಿಸ್ ಅಂದರೆ ನಾವು ಏನು ಅರ್ಥ ಮಾಡ್ಕೋಬೇಕು? ಪಾಪ ಅವರಿಬ್ರು ಎಷ್ಟು ಚೆನ್ನಾಗಿ ರಿಹರ್ಸ್ ಮಾಡ್ಕೋತಾ ಇದ್ದಾರೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನಾಳೆ ವಿಡಿಯೋ ಶೂಟ್ಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ತಾನೆ? ಸಾರಿ ಅದಕ್ಕೆ, ಯಾವುದೇ ಹುಡುಗಿಗಾಗಲಿ ತನ್ನ ಗಂಡ ಬೇರೆ ಹುಡುಗಿ ಜೊತೆ ಕ್ಲೋಸ್ ಆಗಿರೋದನ್ನ ನೋಡೋಕ್ಕಾಗಲ್ಲ. ಹಾಗಾದರೆ ಏನು ಮಾಡೋದು? ಶೂಟ್ನ ಕ್ಯಾನ್ಸಲ್ ಮಾಡೋದಾ? ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಏನಿಲ್ಲ, ಶೂಟ್ ನಡೆಯುತ್ತೆ, ಆದರೆ ಅದರಲ್ಲಿ ಇವ್ರು ಇರಲ್ಲ ಅಷ್ಟೆ. ಮತ್ತೆ ದಿಶಾ, ಐ ಆಮ್ ಸೋ ಸಾರಿ, ಡ್ಯೂ ಟು ರೀಸನ್ಸ್ ಚೇಂಜ್ ಆಗಬೇಕಾಗಿದೆ, ಬಟ್ ನಿಮ್ಮ ಫೀಸ್ ಏನಿದೆ ಕಂಪ್ಲೀಟ್ ಪೇ ಮಾಡ್ತೀವಿ. ಶೋರ್, ದಟ್ಸ್ ಓಕೆ. ಥ್ಯಾಂಕ್ ಯು. ದಿಶಾ, will you dance with me? ಅಲ್ಲ, ಜನರ ಮನಸ್ಸನ್ನ ಕರೆಕ್ಟ್ ವೇಲಿ ಅರ್ಥ ಮಾಡಿಕೊಂಡು ಫಿಕ್ಸ್ ಮಾಡೋ ಸೈಕಾಲಜಿಸ್ಟ್ ಆಗಿರೋ ಇವರು ನನ್ನ ಫೋಟೋನ ಅವ್ರ ಮಗಳಿಗೆ ತೋರಿಸಿ ಇವರೇ ನಿಮ್ಮಮ್ಮ ಅಂತ ಅದು ಹೇಗೆ ನಂಬಿಸಿದ್ರು? ಇದರಿಂದ ಆ ಮಗು ಮನಸ್ಸು ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಜ್ಞಾನ ಕೂಡ ಇವರಿಗಿಲ್ವಾ? ಖಂಡಿತ ಪರಿಣಾಮ ಬೀರುತ್ತೆ.